ISO 9001 ಸರ್ಟಿಫಿಕೇಟ್ ಅನ್ನ ಹೇಗೆ ಪಡೆಯಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ISO 9001 ಸರ್ಟಿಫಿಕೇಟ್ ಅನ್ನ ಪಡೆಯುವ ಪ್ರಕ್ರಿಯೆ ವ್ಯವಸ್ಥಿತ ಮತ್ತು ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ. ಮೊದಲನೆಯ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಫಸ್ಟ್ ಪಾಯಿಂಟ್ ಏನಂದ್ರೆ ವ್ಯವಹಾರದ ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಳ್ಳುವುದು. ಮೊದಲಿಗೆ ಸಂಸ್ಥೆಯ ಎಲ್ಲಾ ವ್ಯವಹಾರವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಚಟುವಟಿಕೆಗಳು ಮತ್ತು ಆಂತರಿಕ ಪ್ರಕ್ರಿಯೆಗಳನ್ನ ಪರಿಶೀಲಿಸಲಾಗುತ್ತದೆ. ಇದರಿಂದ ಗುಣಮಟ್ಟ ಮತ್ತು ದಾಖಲೆಗಳಲ್ಲಿ ಇರುವ ಕೊರತೆಗಳನ್ನ ಗುರುತಿಸಲು ಇದು ಸಾಧ್ಯವಾಗುತ್ತದೆ. ಇನ್ನು ಎರಡನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ, ಅಗತ್ಯ ದಾಖಲೆಗಳನ್ನ ತಯಾರಿಸುವುದು. ಈ ಹಂತದಲ್ಲಿ ಸಂಸ್ಥೆಯ ಗುಣಮಟ್ಟ ಕೈಪಿಡಿ ಅಂದ್ರೆ ಕ್ವಾಲಿಟಿ ಮ್ಯಾನುವಲ್ ಅಲ್ಲಿ ನೀತಿಗಳು ಅಂದ್ರೆ ಪಾಲಿಸೀಸ್ ಮತ್ತು ಸ್ಟ್ಯಾಂಡರ್ಡ್ ಗಳನ್ನ ಒಂದು ಪ್ರೊಸೀಜರ್ ಇರುತ್ತೆ, ಅಂದ್ರೆ SOPs ಇರುತ್ತೆ, ಅದನ್ನ ತಯಾರಿಸಲಾಗುತ್ತದೆ. ಈ ದಾಖಲೆಗಳು ವ್ಯವಹಾರದ ಗುಣಮಟ್ಟವನ್ನ ಹೇಗೆ ಕಾಪಾಡುತ್ತದೆ ಎಂಬುದನ್ನ ವಿವರಿಸುತ್ತದೆ. ಇನ್ನು ISO 9001 ಸರ್ಟಿಫಿಕೇಶನ್ ನ ವ್ಯಾಲಿಡಿಟಿ ಅಂದ್ರೆ ಮಾನ್ಯತೆ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ISO 9001 ಸರ್ಟಿಫಿಕೇಶನ್ ಸಾಮಾನ್ಯವಾಗಿ 3 ವರ್ಷಗಳ ಕಾಲ ವ್ಯಾಲಿಡಿಟಿ ಇರುತ್ತದೆ, ಅಂದ್ರೆ ಮಾನ್ಯತೆ ಇರ್ತದೆ. ಆದರೆ ಈ ಅವಧಿಯಲ್ಲಿ ಪ್ರಮಾಣ ಪತ್ರವನ್ನ ಕಾಪಾಡಿಕೊಳ್ಳಲು ನೀವು ಪ್ರತಿ ವರ್ಷ ಸರ್ವೆಲಾನ್ಸ್ ಆಡಿಟ್ ಅನ್ನ ಕಡ್ಡಾಯವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ.